ಸುದ್ದಿ ಸಂಚಿಕೆ ಸ್ವಾಗತ. ನಾನು ಶಮೀರಾ ಬೆಳುವಾಯಿ. ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆಯಾ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಇವತ್ತು ರಾತ್ರಿ ಜೆಡಿಎಸ್ ಶಾಸಕರು ದಿಢೀರ್ ಸಭೆಯನ್ನ ಕರೆಯಲಾಗಿದೆ. ಖುದ್ದು ಮುಖ್ಯಮಂತ್ರಿಯಿಂದಲೇ ಶಾಸಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ಹಾಗಾಗಿ ಮೈತ್ರಿ ಸರ್ಕಾರಕ್ಕೆ ಇದೀಗ ಆಪರೇಷನ್ ಕಮಲದ ಭಯ ಉಂಟಾಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಶಾಸಕರಲ್ಲಿ ಒಗ್ಗಟ್ಟು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸಂಜೆ 7 ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ. ಬೆಂಗಳೂರಿನ ತಾಜ್ ಬೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಡಿಕೆ ಶಿವಕುಮಾರ್ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇವರ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇರೋದ್ರಿಂದಾಗಿ ಈ ಬಗ್ಗೆ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. ಎಲ್ಲಾ ಶಾಸಕರು ಕೂಡ ಬೆಂಗಳೂರಿಗೆ ಬರುವಂತೆ ಖುದ್ದು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಮೈತ್ರಿ ಸರ್ಕಾರಕ್ಕೆ ಇದೀಗ ಆಪರೇಷನ್ ಕಮಲದ ಭೀತಿ ಎದುರಾಗಿದ್ದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಖುದ್ದು ಮುಖ್ಯಮಂತ್ರಿಯವರೇ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ ಜೆಡಿಎಸ್ ಶಾಸಕರ ದಿಢೀರ್ ಸಭೆಯನ್ನ ಕರೆಯಲಾಗಿದೆ. ಅಷ್ಟೇ ಅಲ್ಲ, ಸಭೆಯಲ್ಲಿ ಡಿಕೆ ಶಿವಕುಮಾರ್ ವಿಚಾರ ಕೂಡ ಚರ್ಚೆಯಾಗುವ ಎಲ್ಲ ಸಾಧ್ಯತೆಗಳಿದಾವೆ. ಈಗ ಶಾಸಕರಲ್ಲಿ ಒಗ್ಗಟ್ಟು ಕಾಯ್ದುಕೊಳ್ಬೇಕು, ಏನೇ ಆದ್ರೂ ಕೂಡ ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ರಾತ್ರಿ ದಿಢೀರಾಗಿ ಸಭೆಯನ್ನ ಕರೆಯಲಾಗಿದೆ. ಈಗ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯೇ ಕರೆದಿರೋದ್ರಿಂದಾಗಿ ಎಲ್ಲಾ ಶಾಸಕರು ಬೆಂಗಳೂರಿಗೆ ಬರಲೇಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ವಿಚಾರ ಕೂಡ ಚರ್ಚೆಗೆ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಡಿಕೆಶಿ ವಿರುದ್ಧ ಇಡಿ ಎಫ್ಐಆರ್ ದಾಖಲು ಮಾಡುವಂತಹ ಎಲ್ಲಾ ಚಾನ್ಸಸ್ ಇರೋದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಮೈತ್ರಿ ಸರ್ಕಾರಕ್ಕೆ ಇದೀಗ ಆಪರೇಷನ್ ಕಮಲದ ಭೀತಿ ಕೂಡ ಎದುರಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಇಡಿ ದಾಳಿ ಆಗಬಹುದು. ಹಾಗಾಗಿ ಏನೇ ಆದ್ರೂ ಕೂಡ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು, ಏನೇ ಆದ್ರೂ ಕೂಡ ನಾವು ಒಗ್ಗಟ್ಟಿನಲ್ಲಿ ಇರಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಎಲ್ಲಾ ಶಾಸಕರು ಇವತ್ತು ಬೆಂಗಳೂರಿಗೆ ಬರುವಂತೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಈಗ ಎಲ್ಲ ಶಾಸಕರು ಬೆಂಗಳೂರಿಗೆ ಬರುವಂತೆ ಸಿಎಂ ಎಚ್.ಡಿ.ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಜೆಡಿಎಸ್ನ ಎಲ್ಲ ಶಾಸಕರಿಗೂ ಕೂಡ. ಹಾಗಾದ್ರೆ ಯಾವ ರೀತಿಯಾಗಿ ಈ ಸಭೆ ನಡೆಯುತ್ತೆ? ದಿಢೀರ್ ಸಭೆ ಕರೆಯೋದಕ್ಕೆ ಏನ್ ಕಾರಣ? ಇಲ್ಲಿ ಕೂಡ ಆಪರೇಷನ್ ಕಮಲದ ಭೀತಿ ಕಾಣಿಸ್ತಾ ಇದೆಯಾ ಅಂತ? ಶಮೀರಾ, ಈಗಾಗಲೇ ಇಂಧನ ಸಚಿವ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನಾವು ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ದಿಢೀರ್ ಅಂತ ಕರೆದಿರುವಂತಹ ಸಭೆ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿ ಜೆಡಿಎಸ್ ಶಾಸಕರಿಗೆ ಸಭೆಯಲ್ಲಿ ಕರೆಯಲಾಗಿದೆ. ಎಲ್ಲಾ ಶಾಸಕರು ಕೂಡ ಬೆಂಗಳೂರಿಗೆ ಬರಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಡಿಕೆ ಶಿವಕುಮಾರ್ ವಿಚಾರ ಕೂಡ ಚರ್ಚೆ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಶಾಸಕರಲ್ಲಿ ಒಗ್ಗಟ್ಟು ಕಾಯ್ದುಕೊಳ್ಳುವ ಬಗ್ಗೆ ಸಂಜೆ 7 ಗಂಟೆಗೆ ಇವತ್ತು ಸಭೆ ನಡೆಯುತ್ತೆ. ಹಾಗಾಗಿ ಯಾರೂ ಕೂಡ ಗೈರಾಗಬಾರದು, ಎಲ್ಲರೂ ಕೂಡ ಈ ಸಭೆಗೆ ಹಾಜರಾಗಬೇಕು ಅಂತ ಹೇಳಿ ಶಾಸಕರಿಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಯಿಂದಲೇ ಶಾಸಕರಿಗೆ ಆಹ್ವಾನ ಬಂದಿರೋದ್ರಿಂದಾಗಿ ಬೆಂಗಳೂರಿನ ತಾಜ್ ಬೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ. ಪ್ರಮುಖವಾಗಿ 2 ಅಂಶಗಳನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದ್ ಕಡೆಯಲ್ಲಿ ಡಿಕೆಶಿ ವಿರುದ್ಧ ಯಾವುದೇ ಕ್ಷಣದಲ್ಲಾದ್ರೂ ಇಡಿ ಎಫ್ಐಆರ್ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಸಭೆಯಲ್ಲಿ ಇದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಆಪರೇಷನ್ ಕಮಲದ ಭೀತಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಯಾರು ಏನೇ ಅಂದ್ರು, ಬಿಜೆಪಿಯವರು ಯಾವುದೇ ದಾಳವನ್ನ ಉರುಳಿಸಿದ್ರು ಕೂಡ ನಾವು ಒಗ್ಗಟ್ಟಾಗಿರಬೇಕು ಅನ್ನುವಂತಹ ಮಂತ್ರವನ್ನ ಇಲ್ಲಿ ಜಪಿಸಲಾಗುತ್ತೆ ಅನ್ನುವಂತಹ ಯೋಚನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ಲ ಶಾಸಕರು ಬೆಂಗಳೂರಿಗೆ ಬರಲೇಬೇಕು, ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ ಸಿಎಂ ಎಚ್.ಡಿ.ಕೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ಮತ್ತೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಿದಾನಂದ್ ಪಟೇಲ್, ಎಲ್ಲ ಶಾಸಕರು ಬರಬೇಕು ಬೆಂಗಳೂರಿಗೆ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ? ದಿಢೀರ್ ಸಭೆಗೆ ಏನ್ ಕಾರಣ?
ಶಮೀರಾ, ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ತರಿಸಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಎಲ್ಲ ಒಂದ್ ಕಡೆ ಕೆಲ ಜೆಡಿಎಸ್ ಶಾಸಕರ ಜೊತೆ ಕೂಡ ಬಿಜೆಪಿ ನಾಯಕರು ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರನ್ನು ಕೂಡ ಆಪರೇಷನ್ ಕಮಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವುದು. ಈ ಎಲ್ಲದರ ನಡುವೆ ಅನೇಕ ಕಾಂಗ್ರೆಸ್ ಶಾಸಕರು ಕೂಡ ಅಲ್ಲಿ ಮೈತ್ರಿ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿರ್ತಕ್ಕಂಥದ್ದು ಮತ್ತು ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ ಪಾರುಪತ್ಯ ಆಗಿರುವಂತದ್ದು. ಈ ಎಲ್ಲ ಕಾರಣದಿಂದ ಇಲ್ಲಿ ಮೈತ್ರಿ ಸರ್ಕಾರದಿಂದ ಯಾವುದೇ ರೀತಿಯ ಲಾಭ ಇಲ್ಲ ಮತ್ತು ಕ್ಷೇತ್ರದಲ್ಲೂ ಕೂಡ ಏನು ಲಾಭ ಇಲ್ಲ ಅಂತೇಳಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿರುವುದು ಮತ್ತು ಆರೋಪವನ್ನು ಕೂಡ ಮಾಡಿರುವಂತದ್ದು. ಈ ಎಲ್ಲದರ ನಡುವೆ ಇದರ ಲಾಭವನ್ನು ಬಿಜೆಪಿ ಪಡಿತದೆ ಎಂಬ ಮಾಹಿತಿ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಲಭ್ಯವಾಗಿರೋದು. ಇದು ಒಂದ್ ಕಡೆ ಆದ್ರೆ ಶಮೀರಾ, ಮತ್ತೊಂದು ಕಡೆ ಇಂಧನ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತೆ ಇವರ ಮೇಲೆ ಹೊಸ ಎಫ್ಐಆರ್ ಆಗ್ತಾರೆ. ಆ ಮುಖಾಂತರ ಬಂಧನದ ಭೀತಿ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಈ ಕಾರಣದಿಂದಲೇ ಅವರ ಸಹೋದರ ಸಂಸದ ಡಿ.ಕೆ. ಸುರೇಶ್ ಇವತ್ತು ಬೆಳಿಗ್ಗೆ ಅವರ ನಿವಾಸದಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದರು. ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಐಟಿ ಮತ್ತು ಇಡಿ ಹಾಗೂ ಸಿಬಿಐ ಮೇಲೆ ಆರೋಪವನ್ನು ಮಾಡಿದ್ರು. ನಮ್ಮ ಸಹೋದರ ಮತ್ತು ಡಿ.ಕೆ. ಶಿವಕುಮಾರ್ ಬಂಧನ ಮಾಡುವ ಸಾಧ್ಯತೆ ಇದೆ ಮತ್ತು ಷಡ್ಯಂತ್ರ ನಡೀತಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ಇದೀಗ ಡಿ.ಕೆ. ಶಿವಕುಮಾರ್ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಈ ಎಲ್ಲದರ ನಡುವೆ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಅಭದ್ರತೆ ಕಾಡ್ತಿರುವಂತದ್ದು ಮತ್ತು ಆಪರೇಷನ್ ಕಮಲದ ಭೀತಿ ಎದುರಾಗಿರುವುದರಿಂದ ಆತಂಕದಲ್ಲಿರ್ತಕ್ಕಂಥ ಸ್ವತಃ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಇಂಧನ ಸಚಿವ ಡಿ.ಕೆ. ಶಿವಕುಮಾರ್ ಜೊತೆ ಅರ್ಧ ಗಂಟೆಗೆ ಹೆಚ್ಚು ಕಾಲ ರಹಸ್ಯವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಆ ಮಾತುಕತೆ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟ ಮತ್ತು ಆಪರೇಷನ್ ಕಮಲದ ವಿಚಾರ ಮತ್ತು ಇಡಿ ಎಫ್ಐಆರ್ ದಾಖಲು ಮಾಡುವ ವಿಚಾರ ಸಂಬಂಧಗಳು ಮತ್ತು ಸಾಧ್ಯತೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ರು. ಈ ಚರ್ಚೆಯ ಬೆನ್ನಲ್ಲೇ ಇವತ್ತು ಜೆಡಿಎಸ್ ಶಾಸಕರ ಸಭೆಯನ್ನು ಕರೆದಿರುವಂತದ್ದು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸಂಜೆ 7 ಗಂಟೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಭೆಯನ್ನು ಕರೆದಿರುವಂತದ್ದು. ಆ ಮುಖಾಂತರ ಜೆಡಿಎಸ್ ಶಾಸಕರು ಯಾವುದೇ ಕಾರಣ ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗಬಾರದು. ಇದರಿಂದ ಜೆಡಿಎಸ್ ಶಾಸಕರ ಜೊತೆ ಮುಖಾಮುಖಿಯಾಗಿ ಚರ್ಚೆ ಮಾಡುವ ಮುಖಾಂತರ ಒಗ್ಗಟ್ಟನ್ನು ಕಾಯ್ದುಕೊಳ್ಳುವ ತಂತ್ರದ ಭಾಗವಾಗಿ ಈ ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಶಮೀರಾ, ಓಕೆ ಚಿದಾನಂದ್ ಪಟೇಲ್, ನೀವು ಹಾಗೆ ಸಂಪರ್ಕದಲ್ಲಿರಿ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಇಡಿಯಿಂದ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇದ್ದಲ್ಲಿಗೆ ಡಿಕೆಶಿ ಓಡೋಡಿ ಬಂದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಸಿಸಿ ಉದ್ಘಾಟನೆಗೆ ಸಿಎಂ ತೆರಳಿದ್ರು. ಈ ಸಮಯದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಸಿಎಂ ರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಸಿಎಂ ಕುಮಾರಸ್ವಾಮಿ ಹಾಗೂ ಸಚಿವ ಡಿಕೆಶಿ ತೆರಳಿದ್ದಾರೆ. ಇಡಿ ಎಫ್ಐಆರ್ ಭೀತಿ ಹಿನ್ನೆಲೆಯಲ್ಲಿ ಸಿಎಂ ಎಚ್ಡಿಕೆ ಜೊತೆ ಡಿಕೆಶಿ ಗೌಪ್ಯ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಖಾಸಗಿ ಸ್ಥಳದಲ್ಲಿ ಡಿಕೆಶಿ ಹಾಗೂ ಸಿಎಂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಾದ್ರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾನೂನು ಹೋರಾಟ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗಿದೆ. ಚಿದಾನಂದ ಪಟೇಲ್, ಈ ಸದ್ಯಕ್ಕೆ ಬಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಇದ್ರೆ, ಸಹಜವಾಗಿ ಇಲ್ಲಿ ಒಂದು ವೇಳೆ ಇಡಿ ಎಫ್ಐಆರ್ ದಾಖಲು ಮಾಡಿದ್ರೆ ಖಂಡಿತವಾಗಿಯೂ ಅದು ಮೈತ್ರಿ ಸರ್ಕಾರಕ್ಕೆ ಪೆಟ್ಟು ಬಿದ್ದೇ ಬೀಳುತ್ತೆ. ಹಾಗಾಗಿ ಈಗ ಸಚಿವ ಡಿಕೆಶಿ ಅದೇ ರೀತಿಯಾಗಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಯಾವ ರೀತಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ, ಏನೆಲ್ಲ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ? ಶಮೀರಾ, ಅಕ್ರಮ ಆಸ್ತಿ ಸಂಪಾದನೆ, ಬೇನಾಮಿ ಆಸ್ತಿ ಸಂಪಾದನೆ ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಹಾಗೂ ದೆಹಲಿಯ ಫ್ಲಾಟ್ ಒಂದರಲ್ಲಿ ಡಿಕೆಶಿ ಆಪ್ತರ ಬಳಿ 4 ಕೋಟಿಗೂ ಹೆಚ್ಚು ಹಣ ಇದ್ದಂಥದ್ದು. ಈ ಎಲ್ಲ ಪ್ರಕರಣಗಳು ಈಗಾಗಲೇ ಪ್ರಾಸಿಕ್ಯೂಷನ್ ನಡೀತಿರುವಂಥದ್ದು. ಇದರ ಬೆನ್ನಲ್ಲೇ ಮತ್ತಷ್ಟು ಅಕ್ರಮ ಹಣ ವ್ಯವಹಾರ ಮತ್ತು ಬೇನಾಮಿ ಆಸ್ತಿ ಒಂದರ ಸಂಬಂಧಪಟ್ಟಾಗ ಈಗಾಗಲೇ ಇಡಿಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಈ ಮಾಹಿತಿಯನ್ನ, ಸಂಪೂರ್ಣ ಮಾಹಿತಿಯನ್ನ ಇಡಿ ಕಲೆ ಮಾಡಿರುವಂಥದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಮೇಲೆ ಹೊಸ ಎಫ್ಐಆರ್ ಹಾಕಿ ಬಂಧನ ಮಾಡುವ ಸಾಧ್ಯತೆ ಇದೆ ಎಂಬ ಮಾತು ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ರವರು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಸಿಬಿಐ, ಇಡಿ ಮತ್ತು ಐಟಿ ಮೇಲೆ ಆರೋಪವನ್ನು ಮಾಡಿದ್ರು ಮತ್ತು ನನ್ನ ಸಹೋದರ ಡಿಕೆ ಶಿವಕುಮಾರ್ ಬಂಧನ ಸಾಧ್ಯತೆ ಇದೆ ಮತ್ತು ಷಡ್ಯಂತ್ರ ನಡೀತಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ಇವತ್ತು ಡಿಕೆ ಶಿವಕುಮಾರ್ ಕೂಡ ಬಹಳಷ್ಟು ಆತಂಕಕ್ಕೆ ಒಳಗಾಗಿರುವುದು. ಯಾವುದೇ ಕಾರಣ ಕೂಡ ತನ್ನ ಮೇಲೆ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಅಂತ ಅವರು ಕೂಡ ಆಪ್ತರ ಬಳಿ ಹೇಳ್ಕೊಂಡಿರುವಂತದ್ದು. ಹಾಗಾಗಿ ಇವತ್ತು ಟೆನ್ಷನ್ ಇದ್ದಂತ ಡಿಕೆ ಶಿವಕುಮಾರ್ ಅವರು ದಿಢೀರ್ನೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಅಲ್ಲಿಂದ ಮತ್ತೆ ಅವರ ಸರ್ಕಾರಿ ನಿವಾಸಕ್ಕೆ ಆಗಮಿಸಿದಂತ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸದಲ್ಲಿ ಅರ್ಧ ಗಂಟೆಗೆ ಹೆಚ್ಚು ಕಾಲ ತಮ್ಮ ಆಪ್ತರೊಂದಿಗೆ ಚರ್ಚೆಯನ್ನು ನಡೆಸಿದ್ರು. ಸಮೀರಾ, ನಂತರ ದಿಢೀರ್ನೆ ಮತ್ತೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯನ್ನ ರಹಸ್ಯ ಸ್ಥಳದಲ್ಲಿ ಭೇಟಿಯಾದ್ರು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನು ನಡೆಸಿದ್ರು. ಚರ್ಚೆಯ ಸಂದರ್ಭದಲ್ಲಿ ಇಡಿ ಎಫ್ಐಆರ್ ಹಾಕುವ ಸಾಧ್ಯತೆ ಮತ್ತು ಆಪರೇಷನ್ ಕಮಲ ಮತ್ತು ಮುಂದಿನ ಕಾನೂನು ಹೋರಾಟಗಳು ಮತ್ತು ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಸಮೀರಾ, ಈಗ ಚಿದಾನಂದ್ ಪಟೇಲ್, ಒಂದ್ ಕಡೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಕೆ ಈ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಸಂಜೆ 7 ಗಂಟೆಗೆ ಜೆಡಿಎಸ್ ಶಾಸಕರ ಸಭೆಯನ್ನ ಕೂಡ ಸಿಎಂ ಕರೆದಿರೋದ್ರಿಂದಾಗಿ ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ ಯಾವ ರೀತಿಯಾಗಿ ಎಲ್ಲರೂ ಕೂಡ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ, ಸಿಎಂ ಯಾವ ರೀತಿಯಾಗಿ ಸೂಚನೆಯನ್ನ ಕೊಡ್ತಾರೆ ಅನ್ಸುತ್ತೆ ಇವತ್ತಿನ ಸಭೆಯಲ್ಲಿ?
ಸಮೀರಾ, ಈಗಾಗಲೇ ಒಂದು ವೇಳೆ ಇಡಿಯಿಂದ FIR ದಾಖಲಾದ್ರೆ ಮುಂದಿನ ಕಾನೂನು ಹೋರಾಟಗಳು ಮತ್ತು ಸಾಧ್ಯತೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಸಹೋದರರು ಈಗಾಗಲೇ ಅವರ ಹಿರಿಯ ವಕೀಲರಾಗಿರ್ತಕ್ಕಂಥ ದೆಹಲಿಯಲ್ಲಿರ್ತಕ್ಕಂಥ ಕಪಿಲ್ ಸಿಬಲ್ ಜೊತೆ 2 ಬಾರಿ ಚರ್ಚೆಯನ್ನ ನಡೆಸಿದ್ದಾರೆ. ಹಾಗಾಗಿ ಒಂದು ವೇಳೆ FIR ದಾಖಲು ಆದ್ರೆ ಕೂಡಲೇ ಜಾಮೀನು ಅರ್ಜಿಯನ್ನು ಹಾಕುವಂತದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಜೊತೆ ಇದು ಬಿಜೆಪಿ ಪ್ರೇರಿತ, ಕೇಂದ್ರ ಸರ್ಕಾರ ಪ್ರೇರಿತ, ರಾಜ್ಯ ಬಿಜೆಪಿ ನಾಯಕರ ಒಳಸಂಚಿನ ಮೇಲೆ ಈ ಒಂದು FIR ದಾಖಲು ಮಾಡಿದ್ದಾರೆ ಅಂತೇಳಿ ರಾಜ್ಯಾದ್ಯಂತ JDS ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಹೋರಾಟ ಮಾಡುವಂತದ್ದು ಮತ್ತು ಗಂಭೀರವಾಗಿ ತೆಗೆದುಕೊಳ್ಳುವಂತದ್ದು, ಆ ಮುಖಾಂತರ ಕಾನೂನು ಹೋರಾಟದ ಬಗ್ಗೆ ಕೂಡ ನಿರ್ಧಾರ ತೆಗೆದುಕೊಳ್ಳುವುದು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಸದ್ಯದಲ್ಲಿ ಇಡಿ FIR ಹಾಕುತ್ತಾ ಬಿಡುತ್ತೋ, ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಸಂಸದ DK ಸುರೇಶ್ ಅವರ ಆತಂಕದಲ್ಲಿರುವುದಂತೂ ಖಚಿತ. ಶಮೀರಾ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಡಿಕೆ ಶಿವಕುಮಾರ್ಗೆ ಇಡಿ ಸಂಕಷ್ಟ ಹಿನ್ನೆಲೆಯಲ್ಲಿ ಡಿಕೆಶಿ ಮನೆಗೆ ಶೋಭಾ ಡೆವಲಪರ್ಸ್ MD ಶರ್ಮಾ ಭೇಟಿಯನ್ನ ನೀಡಿದ್ದಾರೆ. ಡಿಕೆಶಿ ಪಾಲುದಾರಿಕೆಯ ಶೋಭಾ ಡೆವಲಪರ್ಸ್ ಇಲ್ಲಿನ MD ಶರ್ಮಾ ಕೂಡ ಭೇಟಿ ನೀಡಿದ್ದಾರೆ. ಸತತ 2 ಗಂಟೆಯಿಂದ ಡಿಕೆಶಿ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ MD ಶರ್ಮಾ. ಇಡಿ ಸಂಕಷ್ಟ ಹಿನ್ನೆಲೆಯಲ್ಲಿ ಮನೆಯಲ್ಲಿಯೇ ಸಭೆಯನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ತಮ್ಮ ಉದ್ಯಮಗಳನ್ನ ನೋಡಿಕೊಳ್ತಾ ಇರುವ ಆಪ್ತರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಇಡಿ ಸಂಕಷ್ಟ ಇರೋದ್ರಿಂದಾಗಿ ಡಿಕೆಶಿ ಮನೆಗೆ ಶೋಭಾ ಡೆವಲಪರ್ಸ್ MD ಶರ್ಮಾ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಇಡಿ ಡಿಕೆ ಶಿವಕುಮಾರ್ ವಿರುದ್ಧ FIR ಅನ್ನ ದಾಖಲು ಮಾಡಬಹುದು. ಹಾಗಾಗಿ ಸದ್ಯಕ್ಕೆ ಶೋಭಾ ಡೆವಲಪರ್ಸ್ MD ಶರ್ಮಾ ಕೂಡ ಭೇಟಿಯನ್ನ ನೀಡಿದ್ದಾರೆ. ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ? ಶಮೀರಾ, ಏನಂದ್ರೆ DK ಶಿವಕುಮಾರ್ ಕೇಳಿ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಸಿಕ್ಕಂತ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಡಿ ಅವರು FIR ದಾಖಲಿಸುವ ಸಾಧ್ಯತೆ ಇದೆ ಅಂತ ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ DK ಅವರಿಗೆ ಬಂಧನ ಭೀತಿ ಎದುರಾಗಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಕಾರ್ಯಕರ್ತರು, ಮುಖಂಡರು ಎಲ್ಲ ಸಹ DK ಶಿವಕುಮಾರ್ ಮನೆಗೆ ಭೇಟಿ ನೀಡ್ತಾ ಇರ್ತಕ್ಕಂಥದ್ದು. ಈಗ ತಾನೇ ಕೆಲ ಗಂಟೆಗಳ ಹಿಂದೆ ಸಹ ಶೋಭಾ ಡೆವಲಪರ್ಸ್ MD ಆಗಿರ್ತಕ್ಕಂಥ ಶರ್ಮಾ ಕೂಡ ಭೇಟಿ ನೀಡಿ DK ಶಿವಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು. ಮತ್ತೊಂದೆಡೆ ಇಷ್ಟು ಹೊತ್ತು ಸದಾಶಿವನಗರದ ಮನೆಯಲ್ಲಿದ್ದಂತಹ DK ಶಿವಕುಮಾರ್ ಅವರು ನಂತರ ಇಲ್ಲಿ ಶಿವಾನಂದ್ ಸರ್ಕಲ್ ಬಳಿ ಇರತಕ್ಕಂಥ ಸರ್ಕಾರಿ ಬಂಗಲೆಗೆ ಬರ್ತಾರೆ. ನಂತರ ಇಲ್ಲಿ ಕಾರನ್ನ ನಿಲ್ಲಿಸಿ ತಮ್ಮ PAಗಳ ಹತ್ರ ಮಾತಾಡಿಸಿ ಮಾಧ್ಯಮದವರ ಗಾಡಿಗಳನ್ನ ತಡೆ ಹಾಕಿದ ನಂತರ ಅವರು ಬೇರೆ ಕಡೆ ರಹಸ್ಯ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು, ಏನ್ DK ಶಿವಕುಮಾರ್ ಮನೆ ಏನಿದೆ, ಇಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಸಹ ಇಲ್ಲಿ ಬಂದು ಮನೆ ಬಳಿ ಸೇರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಸಾಕಷ್ಟು ಭದ್ರತೆ ಕೂಡ ಒದಗಿಸಿರ್ತಕ್ಕಂಥದ್ದು. ಈಗ ತಾನೇ JDS ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಕೂಡ ಒಳಗಡೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನಂದ್ರೆ ಇಡಿ FIR ದಾಖಲಿಸುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಮಂದಿ ಇಲ್ಲಿ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಎಲ್ಲ ಕಾರ್ಯಕರ್ತರು ಬಂದು ಮನೆ ಬಳಿ ಸೇರ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಸಾಕಷ್ಟು ಸಂಕಷ್ಟ, DKಶಿ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಎಲ್ಲಾ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಎಲ್ಲರೂ ಬಂದು ಇಲ್ಲಿ ಮನೆ ಬಳಿ ಸೇರ್ತಾ ಇರ್ತಕ್ಕಂಥದ್ದು. ಸದಾಶಿವನಗರ ಮನೆ ಬಳಿ ಇದ್ದಂತಹ DKಶಿ ಸರ್ಕಾರಿ ಬಂಗಲೆಗೆ ಒಳಗಡೆ ಹೋಗ್ದಲೆ ಇಲ್ಲಿ ನಂತರ ಹೊರಗಡೆನೆ PAನ ಮಾತಾಡಿಸಿ ಹೊರ ನಡೆದಿರ್ತಕ್ಕಂಥದ್ದು. ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಸಿಗ್ತಾ ಇಲ್ಲ. ಮಾಧ್ಯಮದವರು ಅವರನ್ನ ಫಾಲೋ ಮಾಡೋದಕ್ಕೆ ತೆರಳಿದ್ರು, ಆದ್ರೆ ಅವರ ಬೆಂಬಲಿಗರು ಅದನ್ನ ತಡೆದು ನಿಲ್ಸಿರ್ತಕ್ಕಂಥದ್ದು. ಶರ್ಮಿ, ಈಗ ಮಾಧ್ಯಮದವರಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಮತ್ತೊಂದು ಕಡೆಯಲ್ಲಿ JDS ರಾಜ್ಯಾಧ್ಯಕ್ಷ ವಿಶ್ವನಾಥ್ ಕೂಡ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸದ್ಯಕ್ಕೆ ಯಾರೆಲ್ಲ ಆಗಮಿಸ್ತಾ ಇದ್ದಾರೆ ಡಿಕೆಶಿ ಮನೆಗೆ? ಅದೇ ರೀತಿಯಾಗಿ ಲಾಯರ್ಸ್ ಯಾರಾದ್ರೂ ಭೇಟಿಯನ್ನ ನೀಡ್ತಾ ಇದ್ದಾರಾ ಅಲ್ಲಿ? ಶಮೀರಾ, ಏನಂದ್ರೆ ಈಗ DKಶಿ ಸಂಕಷ್ಟ ಎದುರಾದ ಹಿನ್ನೆಲೆಯಲ್ಲಿ DKಶಿ ಅವರು ಸದಾಶಿವನಗರ ಮನೆಯಲ್ಲೇ ಸಹ ಸಾಕಷ್ಟು ಕಾನೂನು ತಜ್ಞರನ್ನ ಫೋನ್ ಮೂಲಕವೇ ಸಂಪರ್ಕ ಮಾಡಿ ಚರ್ಚೆ ನಡೆಸ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಇದುವರೆಗೂ ಸಹ ಯಾವುದೇ ಲಾಯರ್ ಆಗಿರ್ಬೋದು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವಕೀಲರಾಗಿರ್ಬೋದು, ಇದುವರೆಗೂ ಸಹ ಭೇಟಿ ನೀಡಿಲ್ಲ. ಇಲ್ಲಿ ಸರ್ಕಾರಿ ಬಂಗಲೆಯಲ್ಲಿ ಏನಿದೆ, ಇಲ್ಲಿ ಸಾಕಷ್ಟು ಮಂದಿ ಪಕ್ಷದ ಕಾರ್ಯಕರ್ತರು, ಅವರ ಬೆಂಬಲಿಗರು ಸೇರ್ತಾ ಇದ್ದಾರೆ. ಈಗ ತಾನೇ JDS ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಶ್ವನಾಥ್
ಮಂಜುನಾಥ್ ಕೂಡ ಬಂದಿದ್ದಾರೆ. ಆದ್ರೆ ಯಾರನ್ನು ಮಾತಾಡಿಸ್ತಲೇ ಕಾರನ್ನ ನಿಲ್ಲಿಸಿ ಕೇವಲ PA ಇಂದ ಮಾಹಿತಿ ಪಡೆದುಕೊಂಡಂತ DKಶಿ ಇಲ್ಲಿಂದಲೂ ಸಹ ರಹಸ್ಯ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಏನು ED ಏನಾದ್ರೂ FIR ದಾಖಲಿಸಿದ್ರೆ ಆದ್ರೆ ಯಾವ ರೀತಿ ನಾವು ಜಾಮೀನು ಪಡಿಬೇಕು ಅನ್ನೋದ್ರ ಬಗ್ಗೆನೂ ಸಹ ಕಾನೂನು ತಜ್ಞರಿಂದ ಸಲಹೆ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಶಮೀರಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಸಚಿವ DK ಶಿವಕುಮಾರ್ಗೆ ED ಸಂಕಷ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರ ಹಿಡಿಯೋಕೆ ವಿರೋಧಿಗಳ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಕಿರುಕುಳ ಬೆದರಿಸುವ ತಂತ್ರ ಮೂಲಕ ಬಾಯಿ ಮುಚ್ಚಿಸಲಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿಯವರ ವಿರುದ್ಧ. ಬಿಜೆಪಿ ನಾಯಕರು ಶಾಸಕರ ಕುದುರೆ ವ್ಯಾಪಾರಕ್ಕೂ ಕೂಡ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರಶ್ನೆಯನ್ನ ಹಾಕಿದ್ದಾರೆ. ಗೋವಿಂದರಾಜು ಆಯ್ತು, ಸಚಿವ ರಮೇಶ್ ಜಾರಕಿಹೊಳಿ ಆಯ್ತು, ಈಗ DKಶಿಯವರ ಮೇಲೆ ಇವರು ಪ್ರಯತ್ನವನ್ನ ನಡೆಸಿದ್ದಾರೆ. DKಶಿಯನ್ನ ಜೈಲಿಗೆ ಕಳಿಸ್ತೇವೆ ಅನ್ನೋಕೆ ಬಿಜೆಪಿಯವರು ಯಾರು ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಅವರು ಬಿಜೆಪಿಯವರು ಸರ್ಕಾರ ಬಿದೋಗ್ತದೆ, ಜಾಸ್ತಿ ದಿವಸ ಇರೋದಿಲ್ಲ, ಇವ್ರಿಗೆಲ್ಲ ಅದೆಲ್ಲ ಹೆಂಗ್ ಗೊತ್ತು? ಇವರೇ ಅಸ್ಥಿರ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಇಂಥ ಒಂದು ಭ್ರಷ್ಟ ನೀತಿಗೆಟ್ಟ ಒಂದು ಪಕ್ಷ ಈ ದೇಶದಲ್ಲಿಲ್ಲ. ನಮಗೂ ಮಾಹಿತಿ ಇದೆ, ಸ್ಪಷ್ಟ ಮಾಹಿತಿ ಇದೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಕೆಲವು ದಿವಸಗಳಲ್ಲಿ ಶಿವಕುಮಾರ್ ಅವ್ರನ್ನ ಜೈಲ್ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿಸ್ತಾ ಇದೀವಿ ಅಂತ ಅವರ ಮುಖಂಡರು ಮಾತಾಡ್ತಾ ಇದ್ದಾರೆ. ಸುರೇಶ್ ಅವ್ರನ್ನ ಜೈಲ್ ಕಳಿಸುವಂತ ಕೆಲಸ ನಾವು ಮಾಡ್ತೀವಿ, ಕೆಲವು ಇನ್ನಿಬ್ರು ಮೂರು ಜನರು ಕೂಡ ಅವರಿಗೆ ನಾವು ಸಿಕ್ಕಾಕ್ಸುವಂತ ಪ್ರಯತ್ನ ನಾವಿದ್ದೇವೆ ಅಂತ ಅವರ ಆಂತರಿಕ ಚರ್ಚೆಗಳು ನಮಗೂ ಕೂಡ ಬಂದು ಜನ ಹೇಳಿದ್ದಾರೆ. ಅವರ ಲೀಡರ್ಸ್ ಈ ತರ ಮಾತಾಡ್ತಾ ಇದ್ದಾರೆ. ಅದೇ ತೋರಿಸ್ತದೆ ಇವ್ರು ಯಾವ ರೀತಿಯಾಗಿ ಆಪರೇಟ್ ಮಾಡ್ತಾ ಇದ್ದಾರೆ ಅಂತ. ಇವ್ರ ಆಪರೇಷನ್ ಏನು ಅಂತ ಅದೇ ಗೊತ್ತಾಗ್ತದೆ. ಇವ್ರು ಯಾರು ಅದೆಲ್ಲ ಮಾಡೋದಕ್ಕೆ? CBI, ED, IT ಅದೆಲ್ಲ ಸ್ವಾಯತ್ತ ಸಂಸ್ಥೆಗಳು. ಅದು ಕೆಲಸ ಅವರು ಕಾನೂನು ಪ್ರಕಾರ, ಎವಿಡೆನ್ಸ್ ಪ್ರಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಮ್ದೇನು ಕಂಪ್ಲೇಂಟ್ ಇಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಜೈಲ್ಗೆ ಹೋಗ್ಬೇಕು, ಅವ್ರ ಕ್ರಮ ತಗೊಳ್ಳಿ, ಅದ್ರ ಬಗ್ಗೆ ನಾವು ಅಡ್ಡ ಬರೋದಿಲ್ಲ. ಆದ್ರೆ ಇದು ರಾಜಕೀಯ ಪ್ರೇರಿತವಾದಂತ ಒಂದು ಹುನ್ನಾರಗಳು ಮತ್ತು ಪ್ರಯತ್ನಗಳು, ಷಡ್ಯಂತ್ರಗಳು. ಅದರಿಂದ ಬಿಜೆಪಿಯವರು ಇವತ್ತು ಹೇಗಾದ್ರೂ ಮಾಡಿ ಸರ್ಕಾರವನ್ನು ತೆಗಿಬೇಕು ಅಂತ ಅವರ ಪ್ರಯತ್ನ ಇದೆ. ಮತ್ತು ನಮ್ಮ ಮುಖಂಡಗಳ ಮೇಲೆ ಹೇಗಾದ್ರೂ ಮಾಡಿ, ಯಾಕಂದ್ರೆ ಬೇರೆ ತರ ಆಗ್ತಾ ಇಲ್ಲ, ಅಸ್ಥಿರಗೊಳಿಸೋಕೆ ಪ್ರಯತ್ನಗಳು ಮಾಡಿದ್ರು. ಶಾಸಕರನ್ನ ಹಾರ್ಸ್ ಟ್ರೇಡಿಂಗ್ ಮಾಡ್ತಕ್ಕಂಥ, ಖರೀದಿ ಮಾಡುವಂತ, ರಾಜೀನಾಮೆ ಕೊಡಿಸುವಂತ ಬೇರೆ ಬೇರೆ ಎಲ್ಲ ಅನೈತಿಕವಾದ ಪ್ರಯತ್ನಗಳು. ತನಿಖಾ ಸಂಸ್ಥೆಗಳನ್ನ ಕಾಂಗ್ರೆಸ್ ವಿರುದ್ಧ ಸಂಚಿಗೆ ಬಳಸಲಾಗ್ತಾ ಇದೆ ಅಂತ ತುಮಕೂರಿನಲ್ಲಿ DCM ಡಾಕ್ಟರ್ G. ಪರಮೇಶ್ವರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತನಿಖಾ ಸಂಸ್ಥೆಗಳನ್ನ ಕಾಂಗ್ರೆಸ್ ವಿರುದ್ಧ ಸಂಚಿಗೋಸ್ಕರ ಬಳಸಲಾಗ್ತಾ ಇದೆ. ಈ ಬಗ್ಗೆ ನಾವು ಮೊದಲಿನಿಂದಲೂ ಕೂಡ ಹೇಳಿಕೊಂಡು ಬಂದಿದ್ದೇವೆ. ನಮ್ಮ ಆರೋಪ ಈಗ ದೃಢಪಟ್ಟಿದೆ ಅಂತ ಹೇಳಿ ಉಪಮುಖ್ಯಮಂತ್ರಿ G. ಪರಮೇಶ್ವರ್ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಇನ್ನೊಂದು ಪಕ್ಷದವರ ಮೇಲೆ ದೂರು ನೀಡ್ತಾರೆ. ಇದು ರಾಜಕೀಯ ಅಲ್ಲದೆ ಮತ್ತೇನು ಅಂತ ಹೇಳಿ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ಈಗಲೇ ನಾವು ಯಡಿಯೂರಪ್ಪರನ್ನ ನಿವೃತ್ತಿ ತೆಗೆದುಕೊಳ್ಳಲು ಹೇಳ್ತೀವಿ ಅಂತ ತುಮಕೂರಿನಲ್ಲಿ DCM ಡಾಕ್ಟರ್ G. ಪರಮೇಶ್ವರ್ ವ್ಯಂಗ್ಯವಾಡಿದ್ದಾರೆ. ಹೇಳಿದ್ರೆ ನಾವು ಮೊದಲಿನಿಂದನೂ ಹೇಳ್ತಾನೆ ಇದ್ದೇವೆ, ಯಾವುದು ಕೇಂದ್ರ ಸಂಸ್ಥೆಗಳಿದ್ದಾವೆ, IT ಇರ್ಬೋದು, ED ಇರ್ಬೋದು, CBI ಇರ್ಬೋದು, IB ಇರ್ಬೋದು, ಇವೆಲ್ಲ ಸಂಸ್ಥೆಗಳನ್ನು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ಪಕ್ಷದ ಮುಖಂಡರುಗಳ ವಿರುದ್ಧವಾಗಿ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಅದನ್ನು ಬಳಸ್ತಾ ಇದ್ದಾರೆ, ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಅಂತೇಳಿ ನಾವು ಮೊದಲಿಂದ ಟೀಕೆ ಮಾಡ್ತಾನೆ ಇದ್ದೇವೆ. ಈಗ ಅದು ಪ್ರೂವ್ ಆಗಿದೆ. ರಾಜ್ಯದ ಒಬ್ಬ ಅವರ ಪಕ್ಷದ ಬಿಜೆಪಿ ಪಕ್ಷದ ನಾಯಕರು, ಅಧ್ಯಕ್ಷರು ಹೋಗಿ ಇನ್ನೊಂದು ಪಕ್ಷದ ಮುಖಂಡರ ಮೇಲೆ ಅವರು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ರಾಜಕೀಯ ಅಲ್ಲದೆ ಮತ್ತೇನಿದೆ? ಅದು ನೋಡೋಣ. ಈಗ ಅದಕ್ಕೆ ನಾವು ಅವ್ರನ್ನ ನಿವೃತ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಅದೆಲ್ಲ ಅವ್ರು ಹೇಳ್ತಾ ಇದ್ದಾರೆ, ಅದೆಲ್ಲ ದಿನನಿತ್ಯ ಹೇಳ್ತಾನೆ ಇರ್ತಾರೆ. ನ್ಯೂಸ್ 18 ಕನ್ನಡದ ವತಿಯಿಂದ ತುಮಕೂರಿನಲ್ಲಿ ನಡೀತಾ ಇರುವ ಆಹಾರ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ಆರಂಭವಾದ ಆಹಾರ ಮೇಳ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಆಹಾರ ಪ್ರಿಯರು ದೇಶದ ವಿವಿಧ ಖಾದ್ಯಗಳನ್ನ ಒಂದೇ ಸೂರಿನಡಿ ಸವಿಯುವ ಮೂಲಕ ಮೇಳವನ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಆಹಾರ ಮೇಳದಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಡೆಯಲಿದ್ದಾವೆ.
ಇದಿಷ್ಟೇ ಅಲ್ಲ ವೀಕ್ಷಕರೇ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ News18 ಕನ್ನಡದ ವೆಬ್ ಪೇಜ್ ನಲ್ಲಿ ಲಾಗಿನ್ ಆಗೋದ್ರ ಮೂಲಕ ನೀವು ಕೂಡ ನೋಡಬಹುದು. ಉದಾಹರಣೆಗೆ ಡಿಕೆ ಸುರೇಶ್ ಬಿಡುಗಡೆ ಮಾಡಿದ್ದು ನಕಲಿ ಪತ್ರವೇ ಹೌದು ಎನ್ನುತ್ತದೆ ಬಿಜೆಪಿ ಪ್ರಕಟಣೆ. ಇದರ ಬಗ್ಗೆ ಡೀಟೇಲ್ಡ್ ಸ್ಟೋರಿ ಇದೆ. ಅಷ್ಟೇ ಅಲ್ಲ, ಅಂಬರೀಶ್ ಅವರ ಆರೋಗ್ಯ ಸ್ಥಿತಿ ಸದ್ಯಕ್ಕೆ ಹೇಗಿದೆ ಇದರ ಬಗ್ಗೆ ಕೂಡ ಡೀಟೇಲ್ಡ್ ಸ್ಟೋರಿಯನ್ನ ನೀವು ಇದರಲ್ಲಿ ಓದಬಹುದು. ರಾಜ್ಯ, ದೇಶ ವಿದೇಶ, ಸಿನಿಮಾ, ಕ್ರೀಡೆ, ಲೈಫ್ ಸ್ಟೈಲ್ ಬಗ್ಗೆ ಕೂಡ ಸ್ಪೆಷಲ್ ಸ್ಟೋರೀಸ್ ಇದಾವೆ. ಲೈವ್ ಟಿವಿಯನ್ನ ಕೂಡ News18 ಕನ್ನಡದ ವೆಬ್ ಪೇಜ್ ನಲ್ಲಿ ನಿಮಗೆ ಲಭ್ಯವಾಗುತ್ತೆ. ಇವೆಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.